ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಪೊಟ್ಯಾಟೊ ಪೀಲರ್ ಮಷಿನ್ ಬಗ್ಗೆ ತಿಳಿಸುತ್ತೇನೆ. ಈ ಮಷಿನ್ ಬಂದುಬಿಟ್ಟು ಪೊಟ್ಯಾಟೊ ಪೀಲರ್ ಅಂತ. ಪೊಟ್ಯಾಟೊ ಬಾಯ್ಲ್ ಮಾಡಿದ ನಂತರ ಅದರ ಸ್ಕಿನ್ ತೆಗೆಯೋದು ಬಹಳಷ್ಟು ಕಷ್ಟ ಆಗುತ್ತೆ. ಈ ಮಷಿನ್ ಮುಖಾಂತರ ನಾವು ಕೇವಲ 3 ರಿಂದ 4 ನಿಮಿಷದಲ್ಲಿ ಪೊಟ್ಯಾಟೊ ಸ್ಕಿನ್ ತೆಗಿಬೋದು. ಹೇಗೆ ನಾನು ತೋರಿಸ್ತೀನಿ, ಇಲ್ಲಿ ಬನ್ನಿ. ಇಲ್ಲೇ ಮಷಿನ್ ಒಳಗೆ ನೋಡ್ಬೋದು ನೀವು, ತುಂಬ ಶಾರ್ಪ್ ಎಜಸ್ ಇದೆ. ಅದರ ಸ್ಕಿನ್ 3 ರಿಂದ 4 ನಿಮಿಷದಲ್ಲಿ 50 ರಿಂದ 100 kg ಪೊಟ್ಯಾಟೊ 1 ತಾಸು ಅಥವಾ 1.5 ತಾಸಿನಲ್ಲಿ ಆಗ್ಬೋದು. ಇದರಲ್ಲಿ ಅದನ್ನು ಪೀಲ್ ಮಾಡಿದ ನಂತರ ಪೊಟ್ಯಾಟೊನ ನಾವು ತೊಗೊಂಡು ಹೋಗ್ತೀವಿ ಸ್ಲೈಸ್ ಮಾಡೋಕ್ಕೆ. ಪೀಲ್ ಆಗಿರೋ ಪೊಟ್ಯಾಟೊ ಸ್ಲೈಸ್ ಮಾಡಬೇಕಂದ್ರೆ ನಾವು ಈ ಮಷಿನ್ನ ಯೂಸ್ ಮಾಡ್ತೀವಿ. ಬನ್ನಿ, ಇದರ ಹೆಸರು ಸ್ಲೈಸರ್ ಕಮ್ ಡೈಸರ್. ಈ ಮಷಿನ್ ಸ್ಲೈಸ್ ಶೇಪ್ ಅಥವಾ ಡೈ ಶೇಪ್ ಎರಡೂ ಶೇಪಲ್ಲಿ ಕಟ್ ಮಾಡುತ್ತದೆ. ಆನ್ ಮಾಡುವ ವಿಧಾನ, ಮೇನ್ ಆನ್ ಮಾಡಿದ ನಂತರ ಇಲ್ಲೊಂದು ಬಟನ್ ಇದೆ, ಇದನ್ನು ಸ್ಟಾರ್ಟ್ ಮಾಡಿದರೆ ಆಯಿತು. ಅದರ ನಂತರ ಯಾವುದೇ ನೀವು ಇಲ್ಲಿ ಬನ್ನಿ, ಇಲ್ಲಿ ಕಂಟಿನ್ಯೂಸ್ ಆಗಿ ಬ್ಲೇಡ್ ರೊಟೇಟ್ ಆಗುತ್ತೆ. ನಾವು ಬನಾನಾ ಅಥವಾ ಬೇರೆ ದೊಡ್ಡ ಪದಾರ್ಥ ಆದರೆ ಇಲ್ಲಿ ಹಾಕಬೇಕು. ಹಾಕಿ ಈ ಥರ ಪ್ರೆಸ್ ಮಾಡಬೇಕು. ಪೊಟ್ಯಾಟೊಸ್ ಆಗಲಿ ಸಣ್ಣ ಪದಾರ್ಥ ಆದರೆ ಇಲ್ಲಿ ಹಾಕಿ ಈ ಥರ ಪ್ರೆಸ್ ಮಾಡಿದರೆ ಚಿಪ್ಸ್ ಅಥವಾ ಡೈಸಸ್ಗಳು ಇಲ್ಲಿ ಬಂದು ಬೀಳುತ್ತವೆ. ಓಕೆ, ಇದನ್ನು ಕ್ಲೀನ್ ಮಾಡೋ ವಿಧಾನವೂ ಭಾಳ ಸಿಂಪಲ್ ಆಗಿದೆ. ಕ್ಲೀನ್ ಮಾಡೋದಕ್ಕಾಗಿ ನೀವು ಈ ರೀತಿ ಇದಕ್ಕೆ ಲೂಸ್ ಮಾಡಬೇಕು. ಅದರ ನಂತರ ಇದು ಪೂರ ಓಪನ್ ಆಗಿಬಿಡುತ್ತೆ. ಬನ್ನಿ ನಾನು ತೋರಿಸ್ತೀನಿ. ಓಕೆ, ಓಪನ್ ಮಾಡಿದ ನಂತರ ನೀವು ಇಲ್ಲೆಲ್ಲ ಕ್ಲೀನ್ ಮಾಡ್ಬೋದು. ಈ ಬ್ಲೇಡ್ನ ಕ್ಲೀನ್ ಮಾಡ್ಬೋದು. ಅದರ ನಂತರ ವಾಪಸ್ ನೀವು ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ ವಾಪಸ್ ಟೈಟ್ ಮಾಡಬೇಕು, ಆಯಿತಾ? ಬಸ್ ಸ್ಲೈಸ್ ಮಾಡಿದ ಪೊಟ್ಯಾಟೊಸನ್ನು ನಾವು ಈಗ ಫ್ರೈ ಮಾಡಬೇಕು. ಫ್ರೈ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ ಎಲೆಕ್ಟ್ರಿಕ್ ಫ್ರೈಯಿಂಗ್ ಯೂನಿಟ್. ಇದು ಪೂರ ಎಲೆಕ್ಟ್ರಿಕ್ ಮುಖಾಂತರ ನಡೀತಿದೆ. ಇದರ ಕಾಸ್ಟ್ ಬಂದುಬಿಟ್ಟು 6 ರಿಂದ 10 ಸಾವಿರ ರೂಪಾಯಿ ಒಳಗೆ ಬಂದುಬಿಡುತ್ತೆ. ಇದಕ್ಕೆ ಆನ್ ಮಾಡುವ ವಿಧಾನ ತುಂಬ ಸುಲಭ ಆಗಿದೆ. ಇಲ್ಲೇ ಈ ಮೇನ್ಸನ್ನು ಆನ್ ಮಾಡಬೇಕು. ಆನ್ ಮಾಡಿದ ನಂತರ ಇಲ್ಲಿ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡಬೇಕು. ಎಷ್ಟು ಡಿಗ್ರಿ ಬೇಕಪ್ಪ, 60, 80, ಅದು 100, 140 ಈ ಡಿಗ್ರಿ ಸೆಟ್ ಮಾಡಬೇಕು. ಸೆಟ್ ಮಾಡಿ ಇಲ್ಲೇ ನಾವು ಎಣ್ಣೆ ಫಿಲ್ ಮಾಡ್ಬೋದು. 2 ರಿಂದ 3 ಲೀಟ್ರ್ ಎಣ್ಣೆ ಫಿಲ್ ಆಗುತ್ತೆ. ಅದರ ನಂತರ ನಾವು ಡೈರೆಕ್ಟ್ ಇದರಿಂದ ನಾವು ಏನೇನು ಫ್ರೈ ಮಾಡಿರ್ತೇವಲ್ಲ, ಡೈರೆಕ್ಟ್ ನಾವು ಇದನ್ನು ತೆಗೆದು ಇಲ್ಲಿ ಹಾಕಿ ಒಣಗಿಸ್ಬೋದು. ತುಂಬ ಸುಲಭವಾಗಿ ಇದನ್ನು ಬಳಸ್ಬೋದು. 2 ಫ್ರೈಯಿಂಗ್ ಯೂನಿಟ್ ಕೊಟ್ಟಿರ್ತಾರೆ, ಇದೊಂದು. ಎರಡರಲ್ಲಿ ನಾವು ಬೇರೆ ಮಾಡ್ಬೋದು. ಇದರಲ್ಲಿ ಚಿಪ್ಸ್ ಮಾಡ್ತೀರಂದರೆ ಇದರಲ್ಲಿ ನಾವು ಫ್ರೆಂಚ್ ಫ್ರೈಸ್ ಮಾಡ್ಬೋದು. ಎರಡೂ ತುಂಬ ಸುಲಭ ಆಗಿಬಿಡ್ತಿಲ್ಲ.